ಕಳೆದ 100 ವರ್ಷದಲ್ಲಿ ಇಂಥ ಬರಗಾಲ ಬಂದಿರಲಿಲ್ಲ. ಆದರೆ ವರುಣನ ಕೃಪೆಯಿಂದ ಇವತ್ತು ರಾಜ್ಯದಾದ್ಯಂತ ಅತಿ ಹೆಚ್ಚು ಮಳೆಯಾಗಿ ರೈತ ನೆಮ್ಮದಿಯಿಂದ ಜೀವನ ಮಾಡಬಹುದು ಅನ್ನೋ ತೀರ್ಮಾನ ಆಗಿದೆ. ಇವತ್ತು ಶಿವಮೊಗ್ಗದ ರಾಷ್ಟ್ರಭಕ್ತ ಬಳಗದಿಂದ ತುಂಗಾ ಮಾತೆಗೆ ಪ್ರತಿ ವರ್ಷದ ತರ ಇವತ್ತು ಕೂಡ ಪೂಜೆ ಮಾಡಿದೀವಿ. ನಮ್ಮ ನೀರು ಇದೇನು ಕೋರ್ಪಳೆ ಛತ್ರದ ಏನು ಮೆಟ್ಲಿದೆ, ಆ ಮಂಟಪ ಅನೇಕ ದಿನಗಳಿಂದ ನಾವು ಕಾಯ್ತಾ ಇದ್ವಿ. ಮುಳುಗಿದೆ ಅಂದ್ರೆ ನೀರು ತುಂಬಾ ಜಾಸ್ತಿ ಬಂದು ಇಡೀ ರಾಜ್ಯಕ್ಕೆ ತುಂಗಾ ಭದ್ರಾ ನದಿ ನೀರು ಹೋಗೋದಿಕ್ಕೆ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿ ಒಂದ್ ರೀತಿಯ ನೆಮ್ಮದಿಯ ವಾತಾವರಣ ರೈತರು ಸಿಕ್ಕಿರಂತ ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣದ ಬಗ್ಗೆ ತುಂಬಾ ನೋವಾಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯವನ್ನೇ ಒಂದ್ ರೀತಿಯ ನಿರ್ಲಕ್ಷ್ಯ ಮಾಡಿದೆ. 136 ಜನ ಶಾಸಕರಿರಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಇಡೀ ಸಚಿವ ಸಂಪುಟವನ್ನೇ ಪೂರ್ಣಗೊಳಿಸೋದಕ್ಕೆ ಆಗ್ಲಿಲ್ಲ. ಕಳೆದ 6 ತಿಂಗಳಿಂದನೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಅಸ್ಥಿರತೆಯಲ್ಲಿದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇಳಿತಾರೋ ಇಲ್ಲೋ ಸಾಕಷ್ಟು ಚರ್ಚೆ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಎಲ್ಲ 28 ತನಕ ಇವರೇ ಇರ್ತಾರೆ, ಮತ್ತೆ ಅವರೇ ಬರ್ತಾರೆ ಅನ್ನಂತ ಮಾತಾಡ್ತಾ ಇದ್ರು. ಈಗ ರಾಜೀನಾಮೆ ಕೊಡ್ಲೇಬೇಕಾಯ್ತು, ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ತಿಂಗಳುಗಟ್ಟಲೆ ಕಳೆದು ಕೂಡ ಪೂರ್ಣ ಸಚಿವ ಸಂಪುಟ ಆಗ್ತಿಲ್ಲ. ಇದಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಡೆಯಿಂದ ಗುಂಪುಗಾರಿಕೆ ಕಾರಣವೋ ಅಥವಾ ಕೇಂದ್ರದ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ನಿರ್ಲಕ್ಷ್ಯವೋ ನಮ್ಗೆ ಅರ್ಥ ಆಗ್ತಿಲ್ಲ. ಆದಷ್ಟು ಬೇಗ ಅವರು ಸಚಿವ ಸಂಪುಟವನ್ನು ಮಾಡಿ ಎಲ್ಲ ರಾಜ್ಯಗಳು ಕೂಡ ಎಲ್ಲ ಜಿಲ್ಲೆಗಳು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ರೈತರಿಗೆ ಅನುಕೂಲ ಆಗತ್ತೆ, ಕುಡಿಯೋ ನೀರಿಗೆ ಎಲ್ಲ ದಿಕ್ಕಲ್ಲೂ ಕೂಡ ಉಸ್ತುವಾರಿ ಸಚಿವರು ಗಮನ ಹರಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ತೀರ್ಥಹಳ್ಳಿ ಹತ್ರ ಮಣ್ಣು ಕುಸಿದು 3 ಜನ ಸತ್ತಿದ್ದಾರೆ. ರಾಜ್ಯದಲ್ಲೂ ಕೂಡ ಮುಳುಗಿ ಅನೇಕರು ಸಾಯ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಸರ್ಕಾರ ಏನ್ ಗಮನ ಕೊಡಕ್ಕಾಗ್ದೇನೆ ಕೇವಲ ಅಧಿಕಾರಿಗಳ ಮೇಲೆ ಬಿಡ್ತಾ ಇರೋದ್ರಿಂದ ಈ ರೀತಿ ಜನ ಸಾಯ್ತಾ ಇರೋಂಥ ಪರಿಸ್ಥಿತಿಯಲ್ಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗದೆ ತುಂಬಾ ನೋವಿದೆ. ತಕ್ಷಣ ಸಚಿವ ಸಂಪುಟ ವಿಸ್ತರಣೆ ಆಗ್ಬಿಟ್ಟು ಇಡೀ ರಾಜ್ಯದಲ್ಲಿ ಇನ್ನು ಉಳಿದಂತ 1.5 ವರ್ಷ ಒಳ್ಳೆ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಲಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇನೆ.